ಸಿಲಿಕಾನ್ ಸಿಟಿ ಬೆಂಗಳೂರಿನ ಬನಶಂಕರಿಯಲ್ಲಿದ್ದಾನೆ ಒಬ್ಬ ಸೈಕೋ. ರಸ್ತೆಯಲ್ಲಿ ಓಡಾಡೋ ಮಕ್ಕಳ ಮೇಲೆ ಸೈಕೋ ಕ್ರೌರ್ಯ ಮೆರೆದಿದ್ದಾನೆ. ಮನೆ ಬಳಿ ಆಟ ಆಡ್ತಾ ಇದ್ದ ಪಾಪ ಚಿಕ್ಕ ಚಿಕ್ಕ ಮಕ್ಕಳಿಗೆ ಕಾಲಿಂದ ಒದ್ದಿದ್ದಾನೆ ಈ ದುರುಳ. ರಸ್ತೆಯಲ್ಲಿ ಆಟ ಆಡ್ತಾ ಇದ್ದ ಚಿಕ್ಕ ಚಿಕ್ಕ ಮಕ್ಕಳ ಮೇಲೆ ಕ್ರೌರ್ಯ ಮೆರೆದಿದ್ದಾನೆ ಈತ. ಈ ಪಾಪಿ ರಂಜನ್ನ ಕೃತ್ಯ ಇದೆಯಲ್ಲ, ಅದು ಒಂದೆರಡಲ್ಲ, ಸಾಲು ಸಾಲು ಹಲ್ಲೆ ನಡೆಸಿದ್ದಾನೆ. ರಸ್ತೆಯಲ್ಲಿ ಓಡಾಡೋ ಮಕ್ಕಳ ಮೇಲೆ ಹಲ್ಲೆ ಮಾಡಿದ್ದಾನೆ ಸೈಕೋ ರಂಜನ್. ಬೇಕು ಬೇಕಂತ ಬಾಲಕಿಗೆ ಮೊಣಕೈನಿಂದ ಗುದ್ದಿ ಹೋಗಿದ್ದಾನೆ ಈ ಕಿಡಿಗೇಡಿ. ಇನ್ನೊಬ್ಬ ಬಾಲಕಿ ಮೇಲೆ ಬೈಕ್ ಹತ್ತಿಸೋದು ಕೂಡ ಈತ ಯತ್ನಿಸಿದ್ದಾನೆ. ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಈ ಕಿಡಿಗೇಡಿಯ ಕೃತ್ಯ. ಈ ಬಗ್ಗೆ ಬೆಳಿಗ್ಗೆಯಿಂದ ಸುದ್ದಿಯನ್ನ ಬಿತ್ತರಿಸಿತ್ತು ನಿಮ್ಮ ಗ್ಯಾರಂಟಿ ನ್ಯೂಸ್. ಸುದ್ದಿ ಬಿತ್ತರ ಆಗ್ತಾ ಇದ್ದಂತೆ ಸೈಕೋ ರಂಜನ್ ವಿರುದ್ಧ ಕಂಪ್ಲೇಂಟ್ ಫೈಲ್ ಆಗಿದೆ. ಮಕ್ಕಳ ಆಯೋಗದಲ್ಲಿ ಸ್ವಯಂ ಪ್ರೇರಿತ ದೂರು ದಾಖಲಾಗಿದೆ. ಅದಷ್ಟೇ ಅಲ್ಲದೆ ಪೊಲೀಸರಿಂದ ವರದಿ ಕೇಳುವಂತ ಕೆಲಸವನ್ನು ಕೂಡ ಮಕ್ಕಳ ಆಯೋಗ ಮಾಡಿದೆ. ಸಿಸಿಟಿವಿ ವಿಜುವಲ್ಸ್ ತೋರಿಸ್ತಾ ಇದೀವಿ ನೋಡಿ. ಪಾಪ ಅವ್ರ ಪಾಡಿಗೆ ಅವ್ರು ಆಟ ಆಡ್ತಾ ಇರ್ತಾರೆ. ಬರ್ತಾನೆ ಆತ ಜುಟ್ಟಿಡ್ಕೊಂಡು ಹೇಳಿತಾನೆ. ಆಮೇಲೆ ಅಲ್ಲಿ ರಸ್ತೆ ಬದಿಲಿ ಆಟ ಆಡ್ತಾ ಇದ್ದಂತ ಮಗು ಮೇಲೆ ಬೈಕ್ ಹತ್ಸೋದಕ್ಕೆ ಯತ್ನಿಸಿದಾನೆ. ಆತ ಏನ್ ಮೆಂಟ್ಲಾ ಏನು ಅಂತೇಳಿ ಪೋಷಕರು ಬಹಳ ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ಈ ಸೈಕೋ ನೋಡಿ ಓಡ್ ಬಂದು ಹೇಗೆ ಒದಿತಾನೆ ಅಂತೇಳಿ. ಯಾರು ಕೂಡ ಅಲ್ಲಿದ್ದಂಥವ್ರು ಅದ್ರ ಬಗ್ಗೆ ಕೇಳಕ್ ಹೋದ್ರೆ ಅವ್ರ ಮೇಲೂ ಕೂಡ ಜಗಳಕ್ಕೆ ಬರ್ತಾನಂತೆ. ಈ ಫೋಟೋ ತೋರಿಸ್ತಿದೀವಲ್ಲ, ಇದೇ ಸೈಕೋ ವ್ಯಕ್ತಿ. ಆತನ ಹೆಸರು ರಂಜನ್ ಅಂತ. ದಿನಾಂಕ 14/12/2025 ದಕ್ಷಿಣ ವಿಭಾಗದ ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ಒಂದು ಘಟನೆ ನಡೆದಿದೆ. ಈ ಘಟನೆಯ ಸಾರಾಂಶ ಏನಂತಂದ್ರೆ, ಶ್ರೀಮತಿ ದೀಪಿಕಾ ಜೈನ್ ಅನ್ನೋರು ಒಂದು ದೂರನ್ನು ನೀಡಿದ್ದಾರೆ. ಆ ದೂರಿನಲ್ಲಿ ತಮ್ಮ ಮಗ ಸುಮಾರು ಮಧ್ಯಾಹ್ನ 1:10 ಸಮಯದಲ್ಲಿ ತನ್ನ ಸ್ನೇಹಿತರೊಂದಿಗೆ ಆಟ ಆಡುವಾಗ ಆ ಪಕ್ಕದ ಮನೆಯ ರಂಜನ್ ಅನ್ನೋನು ಆ ವ್ಯಕ್ತಿ ಬಂದು ಜೋರಾಗಿ ಕಾಲಿನಿಂದ ಒದ್ದು ಗಾಯಪಡಿಸಿದ್ದಾನೆ ಅಂತ ಹೇಳಿ ದೂರನ್ನು ನೀಡಿದ್ದಾರೆ. ಈ ದೂರನ್ನು ಸ್ವೀಕರಿಸಿಕೊಂಡು ಬನಶಂಕರಿ ಪೊಲೀಸ್ ಠಾಣೆಯ ಅಧಿಕಾರಿಗಳು ಮಾನ್ಯ ನ್ಯಾಯಾಲಯದ ಅನುಮತಿಯನ್ನು ಪಡೆದುಕೊಂಡು FIR ಅನ್ನು ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ ಮತ್ತು ಆರೋಪಿತನಿಗೆ ವಿಚಾರಣೆಗೊಳಪಡಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್ ನನ್ನ ಜೊತೆ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಅಜಯ್, ಈತ ಚಿಕ್ಕ ಚಿಕ್ಕ ಮಕ್ಳಿಗೆ ಹೋಗಿ ಹೊಡೆಯೋದು ಇದೆಲ್ಲ ಮಾಡ್ತಾನಲ್ಲ, ಏನ್ ಆತ ಮೆಂಟ್ಲಾ, ಏನ್ ಕತೆ ಅಂತ? ಖಂಡಿತವಾಗ್ಲೂ ಪ್ರಭು, ಅಂದರೆ ಕೆಲವೊಂದು ವಿಜುವಲ್ಸ್ಗಳನ್ನ ನೋಡ್ತಾ ಇದ್ರೆ ನಮಗೂ ಕೂಡ ಹಾಗೆ ಅನ್ಸುತ್ತೆ. ಯಾಕಂದರೆ ಇವನು ಮೆಂಟಲಿ ಏನಾದ್ರು ಸ್ಟೇಬಲ್ ಇಲ್ವಾ ಅನ್ನೋ ಒಂದು ಕ್ವಶನ್ ಕೂಡ ಇಲ್ಲಿ ಮೂಡುತ್ತೆ. ಇನ್ನು ಈ ಒಂದು ಘಟನೆ ಆದಂಥ ಸಂದರ್ಭದಲ್ಲಿ ಕೂಡ ಏನು ಆ ಬಾಲಕನ ತಾಯಿ ಏನಿದ್ದಾರೆ ಅವರು ಕೂಡ ಹೋಗಿ ಬನಶಂಕರಿ ಪೊಲೀಸ್ ಠಾಣೆಯಲ್ಲೂ ಕೂಡ ಪ್ರಕರಣವನ್ನು ಕೂಡ ದಾಖಲು ಮಾಡ್ತಾರೆ. ದಾಖಲು ಮಾಡಿದ ನಂತರದಲ್ಲಿ ಆತನನ್ನು ಕೂಡ ಕರೆಸಿ ವಿಚಾರಣೆ ಮಾಡಿ ಆನಂತರ ಕೇವಲ ಇಲ್ಲಿ ಒದ್ದಿದ್ರಿಂದಾಗಿ ಅದಕ್ಕೆ ಕೆಲವೊಂದು ಸೆಕ್ಷನ್ಸ್ಗಳು ಬರುತ್ತೆ, ಅದನ್ನು ಮಾತ್ರ ಹಾಕಿ ಆನಂತರ ಆತನನ್ನು ಬಿಟ್ಕಳಿಸುವಂಥ, ಅಂದರೆ ಸ್ಟೇಷನ್ ಬೇಲ್ ಕೊಟ್ಟು ಬಿಟ್ಕಳಿಸುವಂಥ ಕೆಲಸವನ್ನ ಏನು ಅಲ್ಲಿರುವಂಥ ಬನಶಂಕರಿ ಇನ್ಸ್ಪೆಕ್ಟರ್ ಆಗಿರುವಂಥ ಕೊಟ್ರೇಶ್ ಅವರು ಕೂಡ ಮಾಡಿದ್ರು. ಈಗ ಈ ಒಂದು ವಿಡಿಯೋ ಮಾಧ್ಯಮದಲ್ಲಿ ವೈರಲ್ ಆಗ್ತಿದ್ದಂತೆ ಬೇರೆ ಬೇರೆ ವಿಡಿಯೋಗಳು ಕೂಡ ಈಗಾಗಲೇ ಸಿಗ್ತಾ ಇರುವಂಥದ್ದು. ಈ ಬಾಲಕಂಗೆ ಅಷ್ಟೇ ಅಲ್ಲದೆ ಇನ್ನುಳಿದಂತೆ ಆತ ಬೈಕಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಮತ್ತೆ ಅಲ್ಲಿ ಆಟವಾಡ್ತಿದ್ದಂಥ ಸಂದರ್ಭದಲ್ಲಿ ಯಾರೇ ಮಕ್ಕಳು ಕಂಡ್ರು ಕೂಡ ಇವನು ಇದೇ ರೀತಿಯಾಗಿ ವರ್ತನೆ ಮಾಡ್ತಿದ್ದ ಅನ್ನೋದಕ್ಕೆ 3-4 ಫುಟೇಜಸ್ಗಳು ಕೂಡ ಈಗಾಗಲೇ ಸಿಕ್ಕಿರುವಂಥದ್ದು. ಸೊ ಹೀಗಾಗಿ ಎಲ್ಲ ಪ್ರಕರಣಗಳಲ್ಲೂ ಕೂಡ ದೂರುಗಳನ್ನ ಅವರ ಪೋಷಕರು ಕೊಡ್ತಾರ ಅಂತ ನಾವು ಕಾದು ನೋಡಬೇಕಾಗಿದೆ. ಈಗ ಸದ್ಯಕ್ಕೆ ನೀವು ಹೇಳ್ದಂಗೆ ಈಗಾಗಲೇ ಮಕ್ಕಳ ಆಯೋಗ ಏನಿದೆ ಅವರು ಕೂಡ ಈಗಾಗಲೇ ಸ್ವಯಂ ಪ್ರೇರಿತ ದೂರನ್ನು ಕೂಡ ದಾಖಲು ಮಾಡಿಕೊಂಡು ಇದಕ್ಕೆ ನಮಗೆ ಎಕ್ಸ್ಪ್ಲನೇಷನ್ ನೀವು ಕೊಡಬೇಕು ಅಂತಲೂ ಕೂಡ ಈಗಾಗಲೇ ಪೊಲೀಸರಿಗೂ ಕೂಡ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ, ಜೊತೆಗೆ ಸೂಚನೆಯನ್ನು ಸಹ ಕೊಟ್ಟಿರುವಂಥದ್ದು. ಇನ್ನು ಈತ ಮೆಂಟಲಿ ಏನಾದ್ರು ಸ್ಟೇಬಲ್ ಆಗಿ ಇಲ್ವಾ ಅನ್ನೋ ಒಂದು ವಿಚಾರವಾಗಿ ಸಂಬಂಧಪಟ್ಟಂತೆ ಪೊಲೀಸರೇ ಈತನನ್ನ ನಿಮಾನ್ಸ್ ಅಥವಾ ಬೇರೆ ಹಾಸ್ಪಿಟಲೈಸ್ ಮಾಡಬೇಕಾಗತ್ತೆ. ಆನಂತರ ಅದು ಬಂದಂಥ ರಿಪೋರ್ಟ್ ಏನಿರುತ್ತೆ ಅದಕ್ಕೆ ಇದೆಲ್ಲವೂ ಕೂಡ ಉತ್ತರವನ್ನು ಕೊಡಬೇಕಾಗತ್ತೆ. ಇಷ್ಟು ದಿನಗಳ ಕಾಲ ಇದೇ ರೀತಿಯಾಗಿ 5ಕ್ಕೂ ಹೆಚ್ಚು ಪ್ರಕರಣ ಈತ ಮಾಡಿದಾನೆ ಅಂತ ಹೇಳಿ ಕೂಡ ಈಗಾಗಲೇ ಸದ್ಯ ಗೊತ್ತಾಗ್ತಾ ಇರುವಂಥದ್ದು. ಆದರೆ ಬನಶಂಕರಿ ಪೊಲೀಸರು ಇದನ್ನು ಕೇವಲ ಒಂದು ಪ್ರಕರಣವನ್ನಾಗಿ ತಗೊಂಡು ಈಗ ಬಿಟ್ಕಳಿಸಿರುವಂಥದ್ದು. ಇದಕ್ಕೆ ಈಗಾಗಲೇ ಪೊಲೀಸ್ನ ಹಿರಿಯ ಅಧಿಕಾರಿಗಳೇನಿದ್ದಾರೆ ಇದಕ್ಕೆ ನಮಗೆ ಎಕ್ಸ್ಪ್ಲನೇಷನ್ ಕೊಡಿ ಅಂತ ಅವ್ರಿಗೂ ಕೂಡ ಈಗಾಗಲೇ ಏನು ತರಾಟೆಗೆ ಕೂಡ ತಗೊಂಡಿರುವಂಥದ್ದು. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂಥ ಆ್ಯಕ್ಷನ್ ಅನ್ನು ಪೊಲೀಸರು ಮತ್ತು ಮಕ್ಕಳ ಆಯೋಗ ತಗೊಳುತ್ತೆ ಅಂತ ಕಾದು ನೋಡಬೇಕಾಗಿದೆ ಪ್ರಭು.